ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಡಾಕ್ಟರ್ ಗಜಾನನ ಶರ್ಮಾ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 28. ಪುಸ್ತಕದ ಹೆಸರು ರಾಜಮಾತೆ ಕೆಂಪನಂಜಮ್ಮಣ್ಣಿ. ಲೇಖಕರು ಡಾಕ್ಟರ್ ಗಜಾನನ ಶರ್ಮಾ. ಅಭಿಪ್ರಾಯ ಸುಜಿತ್ ಕಾಮತ್. ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ಇದೊಂದು ಮಹಾತ್ಯಾಗಮಯಿ ರಾಣಿಯ ಜೀವನದಲ್ಲಿ ನಡೆದ ಮಹತ್ವದ ಘಟನೆಗಳನ್ನು ದಾಖಲಿಸುವ ಐತಿಹಾಸಿಕ ಕಾದಂಬರಿ. ನಾವು ತಿಳಿದುಕೊಳ್ಳುವ ನಮ್ಮ ಚರಿತ್ರೆಯಲ್ಲಿ ಮುಚ್ಚಿಟ್ಟ ಸುಳ್ಳು ಚರಿತ್ರೆಯೇ ಅಧಿಕ. ಜನಪೀಡಕ ದ್ರೋಹಿ ದೊರೆಗಳು ಮಹಾನಾಯಕ ಆಗುತ್ತಾರೆ. ಪ್ರಜೆಗಳಿಗಾಗಿ ನಾಡಿಗಾಗಿ ದುಡಿದವರು ಕೇವಲ ಒಂದು ವಾಕ್ಯದ ಸ್ಥಾನ ಪಡೆಯುತ್ತಾರೆ. ಇಲ್ಲದಿದ್ದರೆ ರಾಜಮಾತೆ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಶ್ರೀಮತಿ ಕೆಂಪನಂಜಮ್ಮಣ್ಣಿ 1866 1934 ಅವರ ಕುರಿತು ಕನ್ನಡದಲ್ಲಿ ರಾಶಿ ಪುಸ್ತಕಗಳು ಬರಬೇಕಾಗಿತ್ತು. ಆದರೆ ಇಷ್ಟೊಂದು ವಿಸ್ತಾರವಾಗಿ ಅವರ ಕುರಿತು ಬರೆಯಲಿಕ್ಕೆ ಶ್ರೀ ಗಜಾನನ ಶರ್ಮಾ ಅವರೇ ಬರಬೇಕಾಯಿತು. ಸುಮಾರು 400 ಪುಟಗಳಿಗೂ ಮಿಗಿಲಾದ ಈ ಕಾದಂಬರಿಯಲ್ಲಿ ಅವರ ಬದುಕಿನ ಮುಖ್ಯವಾದ 8 ವರ್ಷಗಳ ವಿವರ ಮಾತ್ರ ಇದೆ. ಅದು 1894 ಅಂತ್ಯದಿಂದ 1902 ಆಗಸ್ಟ್ ತನಕ. ಆ ಕಾಲದಲ್ಲಿ ಅವರು ಮೈಸೂರಿನ ಒಡೆಯರ್ ರಾಜಮನೆತನದ ರಾಜಪ್ರತಿನಿಧಿ ಅರ್ಥಾತ್ ರಿಜೆಂಟ್ ಆಗಿದ್ದರು. ಏಕೆಂದರೆ ಅವರ ಪತಿ ಶ್ರೀಮನ್ ಮಹಾರಾಜ ಚಾಮರಾಜೇಂದ್ರ ಒಡೆಯರವರು 31 ವರ್ಷದಲ್ಲಿ ಅಕಾಲ ಮರಣಕ್ಕೆ ತುತ್ತಾಗಿದ್ದರು. ರಾಜಕುಮಾರ ಕೃಷ್ಣರಾಜರು ಇನ್ನೂ 10 ವರ್ಷದ ಬಾಲಕ. ಇನ್ನೊಂದು ಚರಿತೆಯಲ್ಲಿ ಅಡಗಿಟ್ಟ ಮುಖ್ಯ ಅಂಶ ಅಂದರೆ ಸ್ವಾಮಿ ವಿವೇಕಾನಂದರು 1892 ಇಸವಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಸೇರಿದ ಬೆಂಗಳೂರಿಗೆ ಬಂದಿದ್ದಾಗ ಅವರಿಗೆ ಆಯಾ ಕಾಲದಲ್ಲಿ ಮಾರಣಾಂತಿಕ ಆಗಿದ್ದ ಸಿಡುಬು ರೋಗ ತಗಲಿದ್ದು ಅವರಿಗೆ ಆಗ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದು ತಿರುವಾಂಕೂರು ಸಂಸ್ಥಾನದಿಂದ ಕೇವಲ ಜಾತಿ ಕಾರಣಕ್ಕೆ ಹೊರ ಹಾಕಲ್ಪಟ್ಟು ಮೈಸೂರು ಸಂಸ್ಥಾನ ಆಶ್ರಯ ನೀಡಿ ಸಲುಹಿದ ಡಾಕ್ಟರ್ ಪದ್ಮನಾಭ ಪಲ್ಪು ಅವರು. ಸ್ವಾಮಿ ವಿವೇಕಾನಂದರು ಹೇಳ ಹೆಸರಿಲ್ಲದ ಧರ್ಮಛತ್ರವೊಂದರಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸಿದ್ದರು. ಅವರು ಅಲ್ಲಿ ನಿಧನ ಹೊಂದಿದ್ದರೆ ಅವರು 1893 ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಆಗುತ್ತಿರಲಿಲ್ಲ. ಅಮೆರಿಕಾದ ಸಹೋದರ ಸಹೋದರಿಯರೇ ಭಾಷಣವೂ ಇರುತ್ತಿರಲಿಲ್ಲ. ಭಾರತದ ಆಧ್ಯಾತ್ಮಿಕ ಶ್ರೀಮಂತಿಕೆ ಹಿಂದೂ ಧರ್ಮದ ಹಿರಿಮೆ ಪಾಶ್ಚಾತ್ಯ ಜಗತ್ತಿಗೆ ತಿಳಿಯುತ್ತಲೂ ಇರಲಿಲ್ಲ. ಮೈಸೂರು ಮಹಾರಾಜರು ಅವರಿಗೆ ಕೇವಲ ಚಿಕಿತ್ಸೆ ಕೊಡಿಸದೆ ಅಮೆರಿಕಾಗೆ ಹೋಗಲು ಧನ ಸಹಾಯ ಮಾಡಿದರು. ಅನೇಕ ಕಡೆ ಈ ಶ್ರೇಯಸ್ಸನ್ನು ಖೇತ್ರಿ ಸಂಸ್ಥಾನದ ರಾಜರಿಗೆ ನೀಡಲಾಗುತ್ತಿದೆ. ಇದು ಮಾತ್ರ ಅಲ್ಲದೆ ವಿಶ್ವಕವಿ ರವೀಂದ್ರನಾಥ್ ಠಾಕೂರ್ ಅವರ ಅಕ್ಕ ಸ್ವರ್ಣಕುಮಾರಿ ದೇವಿ ಮತ್ತು ಭಾವ ಜಾನಕಿನಾಥ್ ಘೋಷಾಲ್ ಅವರ ಪುತ್ರಿ ಸರಳಾದೇವಿ ಘೋಷಾಲ್ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದು ಅವರಿಗೂ ರಾಣಿ ಕೆಂಪನಂಜಮ್ಮಣ್ಣಿ ನಡುವೆ ಇದ್ದ ಗಾಢ ಸ್ನೇಹ. ಸರಳಾದೇವಿ ಇದೇ ಕಾಲದಲ್ಲಿ ರಚಿತವಾದ ಮೈಸೂರಿನ ನಾಡಗೀತೆ ಕಾಯೋ ಶ್ರೀ ಗೌರಿ ಹಾಡಿನ ರಾಗವನ್ನು ತನ್ನ ಮಾವ ರವೀಂದ್ರರಿಗೆ ಕೇಳಿಸಿದಾಗ ಅವರು ಇದೇ ರಾಗವನ್ನು ತನ್ನ ಆನಂದಲೋಕೆ ಮಂಗಳಲೋಕೆ ಹಾಡಿಗೆ ಉಪಯೋಗಿಸುತ್ತಾರೆ. ಮೈಸೂರಿನ ದಳವಾಯಿಗಳಾದ ಕಳಲೆ ಕುಟುಂಬಕ್ಕೆ ಸೇರಿದ ನರಸರಾಜ ಅರಸು ಮತ್ತು ಗುಣಾಂಬ ದಂಪತಿಗಳ ಮಗಳಾಗಿ 1866 ಇಸವಿಯಲ್ಲಿ ಜನನ. 4 ವರ್ಷ ಇರುವಾಗಲೇ ತಂದೆ ಮರಣ ಹೊಂದುತ್ತಾರೆ. ತಾಯಿಯೇ ಉತ್ತಮ ಶಿಕ್ಷಣ ನೀಡಿ ಕೆಂಪನಂಜಮ್ಮಣ್ಣಿ ಮತ್ತು ತಮ್ಮ ಕಾಂತರಾಜನ ಬೆಳೆಸುತ್ತಾರೆ. 1878 ಇಸವಿಯಲ್ಲಿ ಮೈಸೂರಿನ ರಾಜಕುಮಾರ ಚಾಮರಾಜೇಂದ್ರ ಒಡೆಯರ್ ಜೊತೆ ವಿವಾಹ ಆದಾಗ ಮೈಸೂರಿನ ರಾಜಸತ್ತೆ ಬ್ರಿಟಿಷರ ಕೈಯಲ್ಲಿ ಇತ್ತು. 1831 ಇಸವಿಯಲ್ಲಿ ಕುಂಟು ನೆಪದಲ್ಲಿ ಬ್ರಿಟಿಷರು ಆಗಿನ ಮೈಸೂರು ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರವರನ್ನು ಪದಚ್ಯುತಿಗೊಳಿಸಿದ್ದರು. ಅದನ್ನು ವಾಪಸ್ ಪಡೆಯಲು ಹೋರಾಡುತ್ತಾ ಅವರು 1868 ಇಸವಿಯಲ್ಲಿ ಗತಿಸಿದ್ದರು. ಅವರ ದತ್ತುಪುತ್ರ ಚಾಮರಾಜೇಂದ್ರ ಒಡೆಯರ್. ತಾನು ಮೈಸೂರಿನ ರಾಣಿ ಆಹ್ವಾ ಕುರಿತು ಕೆಂಪನಂಜಮ್ಮಣ್ಣಿ ಯಾವ ಕನಸೂ ಕಂಡಿರಲಿಲ್ಲ.
ಅನೇಕ ಅಪಮಾನಕಾರಿ ಷರತ್ತು ಒಡ್ಡಿ ಬ್ರಿಟಿಷರು 1881 ಇಸವಿಯಲ್ಲಿ 18 ವರ್ಷದ ಯುವಕ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುತ್ತಾರೆ. ಸವಾಲುಗಳು ಬೆಟ್ಟದಷ್ಟು ಇದ್ದವು. ಕೆಂಪನಂಜಮ್ಮಣ್ಣಿ ತನ್ನ ಪತಿಯ ಜೊತೆ ಬಂಡೆಯಂತೆ ನಿಂತರು. ಕೆಲವೇ ವರ್ಷಗಳಲ್ಲಿ ಅಭಿವೃದ್ಧಿಯಲ್ಲಿ ಹಿಂದುಳಿದ ಮೈಸೂರು ಅಭಿವೃದ್ಧಿ ಪಥದಲ್ಲಿ ಸಾಗತೊಡಗಿತು. ಚಾಮರಾಜೇಂದ್ರ ಒಡೆಯರ್ ಮತ್ತು ಕೆಂಪನಂಜಮ್ಮಣ್ಣಿ ದಂಪತಿಗಳಿಗೆ 7 ಮಕ್ಕಳು ಹುಟ್ಟಿದರು. 1881 ಇಸವಿಯಲ್ಲಿ ಜಯಲಕ್ಷ್ಮಮ್ಮಣ್ಣಿ, 1883 ಇಸವಿಯಲ್ಲಿ ಕೃಷ್ಣರಾಜಮ್ಮಣ್ಣಿ, 1884 ಇಸವಿಯಲ್ಲಿ ಕೃಷ್ಣರಾಜ, 1886 ಇಸವಿಯಲ್ಲಿ ರಾಜಕುಮಾರಿ ಚಲುವರಾಜಮ್ಮಣ್ಣಿ, 1888 ಇಸವಿಯಲ್ಲಿ ಕಂಠೀರವ ನರಸಿಂಹರಾಜ. ನಂತರ ಹುಟ್ಟಿದ 2 ಮಕ್ಕಳು ಹುಟ್ಟಿದ ಕೆಲವು ಕಾಲದಲ್ಲೇ ಗತಿಸುತ್ತಾರೆ. ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡುತ್ತಾರೆ. ಹೆಣ್ಣು ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾ ಇದ್ದುದನ್ನು ಗಮನಿಸಿದ ಮಹಾರಾಜರು ಅವರಿಗಾಗಿ ಉತ್ತಮ ವರರ ಹುಡುಕಲು ಉತ್ತರ ಭಾರತ ರಾಜವಂಶಗಳ ಜೊತೆ ಮಾತುಕತೆ ನಡೆಸಲು ಪ್ರವಾಸ ಹೊರಡುತ್ತಾರೆ. ಅದೇ ನಿಟ್ಟಿನಲ್ಲಿ ಕಲ್ಕತ್ತಾ ಪ್ರವಾಸದಲ್ಲಿ ಇದ್ದಾಗ ಅಕಾಲಿಕ ಮರಣ ಹೊಂದುತ್ತಾರೆ. ಈಗ ಕೆಂಪನಂಜಮ್ಮಣ್ಣಿ ಮೇಲೆ ಆಕಾಶ ಕಳಚಿ ಬಿದ್ದ ಹಾಗೆ ಆಗುತ್ತದೆ. ಬದುಕು ಬೇಡ ಅಂತಲೇ ಎನಿಸುತ್ತದೆ. ಎಷ್ಟೋ ದಿನ ಆಯಾ ದುಃಖದಲ್ಲಿ ಇರುತ್ತಾರೆ. ಆದರೆ ಕೊನೆಗೆ ರಾಜ್ಯದ ಕುರಿತು ತನ್ನ ಜವಾಬ್ದಾರಿಯನ್ನು ಅರಿತು ಕಂಡು ತನ್ನ ಪುತ್ರ ರಾಜಕುಮಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ 18 ವರ್ಷ ವಯಸ್ಸಿಗೆ ಬರುವ ತನಕ ರಾಜಪ್ರತಿನಿಧಿ ಆಗಲು ಒಪ್ಪಿಕೊಳ್ಳುತ್ತಾರೆ. ಇದು 1995 ಇಸವಿಯಿಂದ 1902 ಇರುತ್ತದೆ. ಈ 8 ವರ್ಷಗಳಲ್ಲಿ ಅವರು ಮೈಸೂರಿನ ರಾಜ್ಯವನ್ನು ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಪಥದಲ್ಲಿ ಒಯ್ಯುತ್ತಾರೆ. ಅದಕ್ಕಾಗಿ ರಾಣಿ ಕೆಂಪನಂಜಮ್ಮಣ್ಣಿ ಎದುರಿಸಿದ ಸವಾಲುಗಳು ಹಲವು. ಅದನ್ನು ಅವರು ಹೇಗೆ ಎದುರಿಸಿದರು ಅಂತ ಈ ಕಾದಂಬರಿ ಓದಿ ತಿಳಿಯಬೇಕು. ಅದೇ ಈ ಕಾದಂಬರಿಯ ತಿರುಳು. ರಾಣಿ ಕೆಂಪನಂಜಮ್ಮಣ್ಣಿ ಯಾವ ಯುದ್ಧವನ್ನೂ ಮಾಡಲಿಲ್ಲ. ಆದರೆ ಅವರು ಹೋರಾಡಿದ್ದು ಆಗಿನ ಸಮಾಜದಲ್ಲಿ ಇದ್ದ ಬಾಲ್ಯ ವಿವಾಹ, ಮಹಿಳಾ ಶೋಷಣೆ, ರೋಗ ರುಜಿನಗಳು, ಅನಕ್ಷರತೆ, ಅಸ್ಪೃಶ್ಯತೆ ಇವುಗಳ ವಿರುದ್ಧ. ಒಂದು ಸಣ್ಣ ತಪ್ಪು ಮಾಡಿದರೂ ಮೈಸೂರು ರಾಜ್ಯವನ್ನು ಮತ್ತೊಮ್ಮೆ ಲಪಟಾಯಿಸಲು ರಣಹದ್ದಿನ ಹಾಗೆ ಕಾದು ಕುಳಿತ ಬ್ರಿಟಿಷ್ ಸರ್ಕಾರ. ಇದನ್ನು ಆಕೆ ಹೇಗೆ ಎದುರಿಸಿದರು? ಇದನ್ನು ಕಾದಂಬರಿ ಓದಿ ತಿಳಿಯಬೇಕು. ಯಾವುದೇ ಪ್ರದೇಶದ ಜನರನ್ನು ಆ ಪ್ರದೇಶದ ಜನರೇ ಆಳಬೇಕು. ಯಾವ ಪ್ರದೇಶವೂ ಹೊರಗಿನವರ ಆಡಳಿತ ಸಹಿಸುವುದಿಲ್ಲ. ಈ ಒಂದು ಮಾತು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿಯೂ ಸರಿ ಅನಿಸುತ್ತದೆ. ಮುಚ್ಚಿಟ್ಟ ಚರಿತೆಯನ್ನು ತಿಳಿಯಬೇಕಾದರೆ ಈ ಪುಸ್ತಕ ಓದಲೇಬೇಕು. ಧನ್ಯವಾದಗಳು.